ಪಂಜುರ್ಲಿ ಸರ್ವಲ್ಲ ಪಂಜುರ್ಲಿ ನೇಮಕ ಗಗನದ ಬಳೆ ಎತ್ತವೆ ಗಗನದ ಬಳೆ ಎತ್ತವೆ ಗಗನದ ಬಳೆ ಎತ್ತವೆ ವರಾಹರೂಪಂ ದೈವವರೀತಂ ವರಾಹರೂಪಂ ದೈವವರೀತಂ ವರಸ್ಮಿತವದನಂ ವಜ್ರದಂತದ ರಕ್ಷಾಕವಚಂ ಶಿವ ಸಂಭೂತ ಭುವಿ ಸಂಜಾತ ನಂಬಿದವಗಿಂಬು ಕೊಡುವವ ನೀತ ಸಾವಿರ ದೈವದ ಮನ ಸಂಪ್ರೀತ ಬೇಡುತ್ತ ನಿಂದೆವು ಆರಾಧಿಸುತ್ತ ನಾಡು ಬೆಳಕಾಗುವಂತಹ ಹೊತ್ತು ಕೂತಿನಾರ ನನ್ನ ರಾಜಸ್ಥಾನದಲ್ಲಿ ನಿಂತು ಕೇಳುವಂತಹ ವಾಡಿಕೆ ಕೇಳುವಂತಹ ಪ್ರಶ್ನೆ ಏನಾದರೂ ಉಳಿದಿದೆಯಾ ಗೊತ್ತಿನಾರೆ ಪಂಜುರ್ಲಿ ಸದ್ಯಕ್ಕೆ ನಮ್ಮ ಹತ್ರ ಕೇಳುವಂಥ ಪ್ರಶ್ನೆ ಏನಿಲ್ಲ. ನನಗೆ ಉಂಟು. ಈಗ ಈ ಜಾಗ, ಈ ಆಸ್ತಿ, ಈ ಭೂಮಿ ಇದ್ಯಾವುದು ಈ ಊರಿನವರದಲ್ಲ. ಆಯ್ತು ಮಾರ, ನಿಮ್ಮದಲ್ಲ, ನನ್ನದು. ಇದನ್ನು ನೀನು ನನಗೆ ಹಿಂತಿರುಗಿಸಿ ಕೊಡ್ಬೇಕು. ಬಹಳ ಒಳ್ಳೆ ಪ್ರಾರ್ಥನೆ ಗೊತ್ತಿನಾರೆ. ನಿಮ್ಮ ಜಾಗ ನಾನು ಹಿಂದಿರಿಸಿ ಕೊಡ್ತೇನೆ, ಊರಿನವರ ಜಾಗವನ್ನು ನಾನು ನಿಮ್ಗೆ ಹಿಂದಿರಿಸಿ ಕೊಡ್ತೇನೆ. ಆದ್ರೆ ನಾನಿಲ್ಲಿವರೆಗೆ ನಿಮಗೆ ಕೊಟ್ಟಂತ ನೆಮ್ಮದಿಯನ್ನು ನೀವು ಹಿಂತಿರಿಸಿ ಕೊಡ್ಬೋದಾ ಗೊತ್ತಿನಾರೆ? ಈಗ ನಿಂಗೆ ಕೊಡಿಸ್ಲಿಕ್ಕೆ ಆಗುದಿಲ್ವಾ? ತೊಂದರೆ ಇಲ್ಲ, ಇದರ ತೀರ್ಮಾನ ಎಲ್ಲಿ ಆಗಬೇಕೋ ಅಲ್ಲಿ ಮಾಡಿಸ್ಕೊಳ್ತೇನೆ ನಾನು. ಕೋರ್ಟಿಗೆ ಹೋಗ್ತಿ, ಆದ್ರೆ ನಿನ್ನ ತೀರ್ಮಾನ ಮೆಟ್ಲಲ್ಲಿ ನಾನು ಮಾಡ್ತೇನೆ. ಜಾಗ ಊರಿನವ್ರದ್ದು, ಅದರ ತೀರ್ಮಾನ ಇವತ್ತಲ್ಲ, ಮುಂದೊಂದು ಕಾಲ ಬರಬೇಕಾಗ್ತದೆ. ಊರಿನವರಿಗೆ ಸೇರಿದ್ದ ಇದು ದೈವ ಮಾತಾಡುದ, ದೈವ ನರ್ತಕ ಮಾತಾಡುದ? ದೈವವ ನರ್ತಕನ ಇವತ್ತೇ ತೀರ್ಮಾನ ಆಗಲಿ. ನರ್ತಕನಾದ್ರೆ ನಾನು ನಿಮಗೆ ಸಿಗುವಂತವನಾಗ್ಲಿ, ದೈವವಾದ್ರೆ ನಮ್ಮ ಕಂಡ ನೈಲ ಏನದು? ಅದು ಕೂದಲು ದುರ್ದಕ್ಕೆ ಈ ಸೊಪ್ಪು ಹಾಕಿದ್ರೆ ಒಳ್ಳೇದು ಅಂತ ಹೆಂಡತಿ ಹೇಳಿದ್ಲು. ಇದನ್ನ ತಗೊಂಡು ಸೀದಾ ಊರಿಗೆ ಹೋಗೋದೆ. ಬೇಕು ಅಂತಿದ್ದಿಲ್ಲ, ಕಡ್ಕೊಂಡು ಹೋಗಿ ಕಾಡಿನಿ ಮಕ್ಕಳು. ತುಂಬ ಸಲ ಆಯ್ತು ಪೇಟದಿಂದ ನಾಚಿಕೆ ಇಟ್ಟದು. ಈ ಸಲ ಮಾತ್ರ ಯಾರಿಗೆ ಹೇಳುದಿಲ್ಲ. ನಾನು ಸುಳ್ಳು ಹೇಳುದಲ್ಲ, ಬೇಕಾದ್ರೆ ನೀವೇ ಹಾಕಿ ನೋಡಿ, ಕೂದಲು ಬರ್ತದೆ. ಇದೆಲ್ಲ ಪರವಾಗಿಲ್ಲ, ಮನೆಗೆ ಹೋದ್ಮೇಲೆ ನನ್ನ ಹೆಂಡತಿ ಒಂದು ಕೇಳಿದ್ಲು ನೋಡು. ಕೂದಲು ತುಂಬಾ ಹೋಗಿದೆ, ಕಾಡಲ್ಲೊಂದು ಸೊಪ್ಪು ಸಿಗ್ತದೆ. ಸೊಪ್ಪು ಹೇಳುದಿಲ್ಲ, ಮತ್ತೆ ಸೊಪ್ಪು ಅಂತ ಸೊಪ್ಪು. ಹೇಯ್,